ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲಂಚ 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 ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಂತೆ. ಸಚಿವರಾದ ತಿಮ್ಮಾಪುರ ಅವರಿಗೆ ಬಾರ್ ಲೈಸೆನ್ಸ್ಗೆ ಲಂಚದ ಉರುಳು ಸುತ್ತಕೊಂಡಿದೆ. ಇದೀಗ ಒಂದರ ಮೇಲೊಂದರಂತೆ ಪ್ರಕರಣಗಳು ಬಯಲಿಗೆ ಬರ್ತಾ ಇರುವಂಥದ್ದು. ಸಚಿವರಾದ ತಿಮ್ಮಾಪುರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ವಾಕ್ಸಮರ ಸಾಕಷ್ಟು ಜೋರಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದು. ಹಾಗಿದ್ರೆ ಏನಿದು ಅಬಕಾರಿ ಹಗರಣ? ಬನ್ನಿ ನೋಡೋಣ. ಲಂಚ 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 ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಸಂಕಷ್ಟದಲ್ಲಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡ್ತಾರಾ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಅಬಕಾರಿ ತಲೆನೋವು ಶುರುವಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಕೇಳಿಬಂದಿರುವಂತಹ ಕಿಕ್ ಬ್ಯಾಕ್ ಹಗರಣ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸಚಿವರಾದ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಜಟಾಪಟಿ ಏರ್ಪಟ್ಟಿದ್ದು, ಸಚಿವರು ರಾಜೀನಾಮೆ ಕೊಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇದನ್ನ ವಿರೋಧಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿದರು. ಸ್ಪೀಕರ್ ಅವರ ಮನವಿಗೂ ಕೂಡ ಕಿವಿಕೊಡದ ಪ್ರತಿಪಕ್ಷ ಸದಸ್ಯರು ಸದನದಲ್ಲಿ ಕೋಲಾಹಲ ಎಬ್ಬಿಸಿದರು. ಅಬಕಾರಿ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಆದಾಯ ತಂದುಕೊಡುವಂತಹ ಪ್ರಮುಖ ಮೂಲ. ಈ ಇಲಾಖೆ ಸಚಿವರು ಆರ್.ಬಿ. ತಿಮ್ಮಾಪುರ. ಆದ್ರೆ ಮಧ್ಯದ ಇಲಾಖೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಹಾಟ್ ಕೇಕ್ ಆಗಿದೆ. ಕಾರಣ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಬರೋಬ್ಬರಿ 6,000 ಕೋಟಿ ಭ್ರಷ್ಟಾಚಾರ ಹಗರಣ. ಅಬಕಾರಿ ಸನ್ನದು ಹಂಚಿಕೆಯಲ್ಲಿ ಭಾರಿ ಲಂಚಾವತಾರ ನಡೆದಿದೆ ಅನ್ನುವಂತಹ ಗಂಭೀರ ಸ್ವರೂಪದ ಆರೋಪ ಕೇಳಿಬಂದಿದೆ. ವಿಧಾನಸಭೆಯಲ್ಲೂ ಕೂಡ ಇದು ಮಾರ್ಧನಿಸಿದೆ. ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. CL7 ಮತ್ತು ಮೈಕ್ರೋ ಪ್ರೈಮರಿ ಸನ್ನದಿಗೆ 2.30 ಕೋಟಿ ಲಂಚ ಕೇಳಿದಂತ ಅಬಕಾರಿ ಇಲಾಖೆಯ ಡಿಸಿ ಸೇರಿ 3 ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್, ಅಧೀಕ್ಷಕ ತಮ್ಮಣ್ಣ ಮತ್ತು ಪೇದೆ ಲಕ್ಕಪ್ಪನನ್ನ ಲೋಕಾಯುಕ್ತ ಪೊಲೀಸರು 2026 ಜನವರಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ರು. ಈ ಮೂಲಕ ಈ ಭ್ರಷ್ಟಾಚಾರ ಬೆಳಕಿಗೆ ಬಂದಿತ್ತು. ಮೈಕ್ರೋ ಬ್ರಿವರಿ ಸನ್ನದುಗಳನ್ನ ಕರ್ನಾಟಕ ಅಬಕಾರಿ ಕಾಯ್ದೆ 1965 ಮತ್ತು ಅದರ ಅಡಿಯಲ್ಲಿ ರೂಪಿತ ಆಗಿರುವಂತಹ ಕರ್ನಾಟಕ ಅಬಕಾರಿ ನಿಯಮಗಳು 2010 ಇದರ ಅಡಿಯಲ್ಲಿ ನೀಡಲಾಗುತ್ತೆ. ಮೈಕ್ರೋ ಬ್ರಿವರಿಗೆ ಮಿನಿಸ್ಟರ್ಗೂ ಹೋಗೋದು 1.5 ಏನ್ ನಡೀತಿದೆ ಅಂತ. ಅಬಕಾರಿ ಇಲಾಖೆಯಲ್ಲಿ ಲಂಚದ ಬೇಡಿಕೆ ಇಡಲಾಗ್ತಾ ಇದೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ಅನ್ನುವಂತಹ ವ್ಯಕ್ತಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು. ಅವರು ನೀಡಿರುವಂತಹ ದೂರಿನ ಆಧಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಒಟ್ಟು 80 ಲಕ್ಷಕ್ಕೆ ಬೇಡಿಕೆ ಇಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಜೊತೆಗಿನ ಆಡಿಯೋ ಸಂಭಾಷಣೆಯು ಪುರಾವೆಯಾಗಿ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಬಂಧಿತ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಅಬಕಾರಿ ಲೈಸೆನ್ಸ್ ಅಂದ್ರೆ ಏನು? ಅಬಕಾರಿ ಇಲಾಖೆಯಲ್ಲಿ ವಿವಿಧ ಸ್ವರೂಪದ ಮದ್ಯ ಮಾರಾಟದ ಲೈಸೆನ್ಸ್ಗಳಿದೆ. 1991ನೇ ಸಾಲಿನಿಂದ ಹೊಸದಾಗಿ CL9 ಸನ್ನದನ್ನ ನೀಡೋದಕ್ಕೆ ಸರ್ಕಾರ ನಿರ್ಬಂಧಿಸಿದೆ. ಹಾಗಾಗಿ ಅಬಕಾರಿ ಇಲಾಖೆಯಿಂದ ಈ ಸನ್ನದುಗಳನ್ನ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ CL4, CL6A, CL7 ಮತ್ತು ಇತರ ಪರವಾನಗಿಗಳನ್ನ ಕರ್ನಾಟಕ ಅಬಕಾರಿ ನಿಯಮಗಳು 1968ರ ನಿಯಮ 3 ಮತ್ತು 5ರ ಅಡಿಯಲ್ಲಿ ಹೊಸದಾಗಿ ಸನ್ನದುಗಳನ್ನ ಮಂಜೂರು ಮಾಡಲಾಗ್ತಾ ಇದೆ. ಹೊಸದಾಗಿ ಮಂಜೂರು ಮಾಡುವಂತಹ ಎಲ್ಲ ಲೈಸೆನ್ಸ್ಗಳಿಗೆ ಕರ್ನಾಟಕ ಅಬಕಾರಿ ನಿಯಮಗಳ ಅನ್ವಯ ನಿಗದಿಪಡಿಸಿದ ಶುಲ್ಕ ಮತ್ತು ಹೆಚ್ಚುವರಿ ಲೈಸೆನ್ಸ್ ಶುಲ್ಕವನ್ನ ಅರ್ಜಿದಾರರಿಂದ ಪಡೆಯಲಾಗ್ತಾ ಇದೆ. ಕೇವಲ ಲೈಸೆನ್ಸ್ ಮಾತ್ರವಲ್ಲ, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಗೆ ಹಣ ನಿಗದಿ ಮಾಡಲಾಗಿದೆ. ಉಪ ಆಯುಕ್ತರಿಗೆ 2.5ರಿಂದ 3.5 ಕೋಟಿ, ಅಧೀಕ್ಷಕರಿಗೆ 25ರಿಂದ 30 ಲಕ್ಷ, ಉಪ ಅಧೀಕ್ಷಕರಿಗೆ 30ರಿಂದ 40 ಲಕ್ಷ, ಅಬಕಾರಿ ವೀಕ್ಷಕರಿಗೆ 40ರಿಂದ 50 ಲಕ್ಷ, ಪೇದೆಗಳಿಗೆ 5ರಿಂದ 8 ಲಕ್ಷವನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿದೆ. ಅಬಕಾರಿ ಅಧಿಕಾರಿಗಳ ಆಡಿಯೋ ಲಂಚ ಪಡೆದುಕೊಳ್ಳುವಾಗ 3 ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಹಗರಣಕ್ಕೆ ಸಾಕ್ಷಿ ಅನ್ನುವಂತ ಆರೋಪ ಆಗಿದೆ. ಹಾಗಾಗಿ ಸಚಿವ ತಿಮ್ಮಾಪುರ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳ ಪಟ್ಟು. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಅಬಕಾರಿ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ, ಇದು ರಾಜಕೀಯ ಷಡ್ಯಂತ್ರವಾಗಿದೆ. ಬಿಜೆಪಿಯವರು ರಾಜೀನಾಮೆಗೆ ಒತ್ತಾಯ ಮಾಡಿದ್ರೆ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನಾ? ಅವರ ಬಳಿ ಏನು ಸಾಕ್ಷಿ ಇದೆ? ಅವರು ಯಾರದ್ದು ಒತ್ತಡಕ್ಕೆ ಮಣಿದು ನನ್ನ ವಿರುದ್ಧ ಆರೋಪವನ್ನ ಮಾಡುತ್ತಿದ್ದಾರೆ. ನಾನು ರಾಜೀನಾಮೆ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರ ಸ್ಪಷ್ಟ ನುಡಿ. ಅದು ಹಳೆ ಕೇಸ್, ಅದು ನೀವು ಹಾಕಿದ್ದು ಅದನ್ನು ಟಿವಿಯಲ್ಲಿ. ಆ ನಂತರ ಅವ್ನು ಕೊಟ್ಟವ ಹೇಳಿದವ ನಾಪತ್ತೆ ಆಗಿದ್ದ. ಈಗ ಇವನು ಹೇಳಿದ್ದಾರೆ, ಅವರಿಗೆ ನಾವು ಎನ್ಕ್ವೈರಿ ಮಾಡೋಣ, ಏನು ತಪ್ಪಿದೆ? ಒಟ್ಟಾರೆಯಾಗಿ ಅಬಕಾರಿ ಇಲಾಖೆಯಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದ್ದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.